ಧರ್ಮಾಧಿಕಾರಿಗಳು ಶ್ರೀ ಮಾರುತಿ ಪೀಠ ಬೆಲಗೂರು ದಯಮಾಡಿ ಸ್ವಾಮೀಜಿಗಳು ಆಸೀನರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ಕೊತಾ ಇದ್ದೀವಿ. ಹಾಗೆ ಶ್ರೀ ಶ್ರೀ ಅಭಿನವ ಬಸವಲಿಂಗ ಸ್ವಾಮೀಜಿಯವರು ಶ್ರೀ ವಿರಕ್ತ ಮಠ ಮರವಣ್ಣಳ್ಳಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಾಗೂ ಶ್ರೀ ಮಾತಾಜಿಯವರು ಅಕ್ಕ ಗಾಯತ್ರಿ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಕ್ಷಮಿಸಿ, ಭೋಜನ ನಾಯಕರು ಹೊಸಲಲ್ಲಿದೆ. ನಾವೆಲ್ಲರೂ 100ನೇ ವರ್ಷದ ಸಂಭ್ರಮಾಚರಣೆಯನ್ನ ಹಿಂದೂ ಸಾಮ್ರಾಜ್ಯೋತ್ಸವದ ಮುಖಾಂತರ ಹಿಂದೂಗಳ ಜಾಗೃತಿಯನ್ನು ಮೂಡಿಸೋದು ನಿಟ್ಟಿನಲ್ಲಿ ಪ್ರತಿ ಹೋಬಳಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಹಿಂದೂ ಸಾಮ್ರಾಜ್ಯೋತ್ಸವ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಸೀನರಾಗಿರ್ತಂತಹ ಶ್ರೀ ವಿಜಯ ಮಾರುತಿ ಶರ್ಮಾ ಸ್ವಾಮೀಜಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ. ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಅಭಿನವ ಬಸವಲಿಂಗ ಸ್ವಾಮೀಜಿಯವರು ಶ್ರೀಮಠ ಮಾರಗನಹಳ್ಳಿ ಶ್ರೀಗಳು ಸಹ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತೇವೆ. ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಟ್ಟಿಗೆ ಸೇರಲಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆ ಹಾಗೆ ಬ್ರಹ್ಮಕುಮಾರಿ ಸಮಾಜದ ಮಾತಾಜಿ ಅವರು ಬಂದಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಯುತ ಭೋಜನಾಯಕಣ್ಣನವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕರಾಗಿ ಆಗಮಿಸಿರ್ತಕ್ಕಂಥ ಗೋವಿಂದ್ಜಿಯವರು ಶ್ರೀಧರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಮತ್ತು ಹಿಂದೂ ಸಮಾಜೋತ್ಸವ ಸಮಿತಿಯಿಂದ ಸ್ವಾಗತವನ್ನು ಬಯಸ್ತೇವೆ. मलयज शीतला सस्य श्यामला मातरं वन्दे मातरं वन्दे मातरं शुभ्रज्योत्स्ना पुलकितयामिनी पुल्लकुसुमिता द्रुमदल शोभिनी सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरं कोटि कोटि कंठ करकरनिनाद कराले कोटि कोटि भुजै द्रुत कर करवाले अभलाकेनो मायेनो बले बहुबलधारिणी नमामि तारिणी त्रिपुरवारिणी मातरं वन्दे मातरं वन्दे मातरं तुमि विद्या तुमि धर्मा तुमि धुरी तुमि मर्मा त्वं हि प्राणा शरीरे
ಕಮಲಾ ಕಮಲದಳ ವಿಹಾರಿಣಿ ವಾಣಿ ವಿದ್ಯಾ ದಾಯಿನಿ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶ್ಯಾಮಲಾಂ ಸರಣಾಂ ಸುಷ್ಮಿತಾಂ ಭೂಷಿತಾಂ ಧರಣಿ ಭರಣಿ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ बोलो भारत माता की जय। भारत माता की, भारत माता की। भारत माता के माता माता ಮತ್ತೆ ಕೆಟ್ಟ ವಿಷಯಗಳು ಇವೆರಡರ ಮಧ್ಯೆ ವಿಂಗಡಣೆ ಬಹಳ ಚೆನ್ನಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಈ ಭೂಮಿ ಅನ್ನುವಂತಹ ಈ ಲೋಕದಲ್ಲಿ ಬರೀ ಒಳ್ಳೆಯ ವಿಚಾರಗಳೇ ಇದ್ದವು. ಇದನ್ನ ಹೊರತಾದಂತಹ ಬೇರೆ ಇನ್ನೊಂದು ಲೋಕಗಳಿವೆ ಅಂತ ನಮಗೆಲ್ಲ ಗೊತ್ತಿದೆ. ಆ ಲೋಕದಲ್ಲಿ ಒಂದು ಲೋಕದಲ್ಲಿ ಕೆಟ್ಟ ವಿಷಯಗಳನ್ನೆಲ್ಲ ಪರಮಾತ್ಮ ಅಲ್ಲಿಗೆ ಸೇರಿಸಿದ್ದ. ಅದಕ್ಕೆ ನಮಗೊಂದು ಸಾಕ್ಷಿ ಕಾಣುತ್ತೆ. ಇಲ್ಲಿ ನರಸಿಂಹನ ಅವತಾರ ಆದರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಇವರುಗಳೆಲ್ಲ ಪಾತಾಳದಲ್ಲಿ ಇನ್ನೊಂದು ಲೋಕದಲ್ಲಿ ಇದ್ದರು. ನಂತರ ತ್ರೇತಾಯುಗಕ್ಕೆ ಬಂತು. ತ್ರೇತಾಯುಗದಲ್ಲಿ ಅದು ಹಾಗಾಗಲಿಲ್ಲ. ಒಂದೇ ಲೋಕಕ್ಕೆ ಒಳ್ಳೆಯದ್ದು ಮತ್ತು ಕೆಟ್ಟದ್ದು ಬಂತು. ಒಂದು ಭೂಭಾಗದಲ್ಲಿ ನಮ್ಮ ಭಾರತ ಎನ್ನುವಂತಹ ಈ ಪುಣ್ಯ ಭೂಮಿಯಲ್ಲಿ ರಾಮಚಂದ್ರ ಜನಿಸಿದ್ರೆ, ನಮ್ಮ ಭಾರತಕ್ಕೆ ಸಮೀಪದಲ್ಲೇ ಇರುವಂತಹ ಲಂಕೆ ಅನ್ನುವಂತಹ ಪ್ರದೇಶದಲ್ಲಿ ಸಮಸ್ತ ದುಷ್ಟ ಶಕ್ತಿಗಳ ಒಂದು ಐಕ್ಯವಾದಂತಹ ಒಂದು ಸ್ವರೂಪನಾಗಿ ರಾವಣ ಹುಟ್ಟಿದ. ಈ ದ್ವಾಪರ ಯುಗದಲ್ಲಿ ಇದು ಇನ್ನೂ ಪರಿವರ್ತನೆಯನ್ನು ಹೊಂದಿತು. ದ್ವಾಪರದಲ್ಲಿ ಏನಾಯಿತು, ಒಂದೇ ಲೋಕದಲ್ಲಿದ್ದಂತಹ ಒಳ್ಳೆಯದು ಮತ್ತು ಕೆಟ್ಟದ್ದು ಒಂದೇ ಒಂದು ವಂಶಕ್ಕೆ ಬಂತು. ನಮಗೆಲ್ಲ ಗೊತ್ತೇ ಇದೆ, ಕೌರವರು ಮತ್ತು ಪಾಂಡವರು ಅಂತ. ಧೃತರಾಷ್ಟ್ರನ ಮಕ್ಕಳೆಲ್ಲರೂ ದುಷ್ಟ ಚಿಂತನೆಗಳ ಒಂದು ಆಗರವಾದರು. ಆದರೆ ಪಾಂಡವರು ಸದಾಕಾಲ ಸಾತ್ವಿಕರಾಗಿ ಧರ್ಮಿಷ್ಠರಾಗಿ ತಮ್ಮ ಜೀವನವನ್ನು ನಡೆಸಿದರು ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ದ್ವಾಪರ ಯುಗದ ನಂತರ ಬರುವಂತಹ ಕಲಿಯುಗ, ಈ ಕಲಿಯುಗದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಇವೆರಡೂ ಕೂಡ ಎಲ್ಲಿದೆ ಅಂತ ಹೇಳಿದರೆ ಎರಡೂ ಒಬ್ಬ ಮನುಷ್ಯನಲ್ಲೇ ಇದೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಈ ಘಟನೆಯನ್ನು ಹೇಳಿದಂತಹ ಉದ್ದೇಶ, ಎಲ್ಲ ವಿಷಯಗಳು ನಮ್ಮ ಮನಸ್ಸಿನಲ್ಲೇ ಇದೆ. ಅದನ್ನು ಯಾವುದನ್ನು ನಾವು ಬಳಸ್ಕೊಳ್ಬೇಕು ಅನ್ನುವುದಕ್ಕೆ ನಮಗೆ ಸರಿಯಾದಂತಹ ವಿವೇಕ ನಮಗೆ ಬೇಕೇ ಬೇಕು. ಮಾರ್ಗದರ್ಶನವನ್ನು ಹೇಳುವುದಕ್ಕೆ ಸರಿಯಾದಂತಹ ಗುರು ಬೇಕು. ನಮಗೆಲ್ಲ ಗೊತ್ತೇ ಇದೆ, ಹಿಂದೆ ಈ ನಮ್ಮ ಪುಣ್ಯ ಭೂಮಿಯಾದಂತಹ ಭಾರತವನ್ನು ಆಳಿದಂತಹ ಅನೇಕ ಸಾಮ್ರಾಟರು, ಚಕ್ರವರ್ತಿಗಳು ಇದ್ದಾರೆ. ಇವರೆಲ್ಲ ತಮ್ಮ ಕೀರ್ತಿಯನ್ನು ಇಲ್ಲಿ ಉಳಿಸಿ ಹೋಗಿದ್ದಾರೆ. ನಾವು ರಾಮಚಂದ್ರನನ್ನೇ ತಗೊಂಡ್ರೆ
ಕೀರ್ತಿಯ ಹಿಂದೆ ಅವನಿಗೆ ಒಂದು ಗುರುಶಕ್ತಿ ಇತ್ತು. ವಸಿಷ್ಠರ ಅನುಗ್ರಹದಿಂದ ಅವನು ಆ ಸ್ಥಾನವನ್ನು ಪಡ್ತಾನೆ. ನಂತರ ಅವತ್ತಿನ ದಿನದಿಂದ ಇವತ್ತಿಗೆ ಹೋದರೆ ನಾವು ಇವತ್ತು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಈ ದೇಶದ ರಕ್ಷಣೆಗೆ ವಿಶೇಷವಾಗಿ ಸೇವೆಯನ್ನು ಮಾಡಿದಂತಹ, ನಮ್ಮ ಸ್ವರಾಜ್ಯ ಅನ್ನುವಂತಹ ಕಲ್ಪನೆಯನ್ನು ಮಾಡಿದಂತಹ ನಮ್ಮ ಶಿವಾಜಿ ಮಹಾರಾಜರು, ಅವರ ಹಿಂದೆಯೂ ಕೂಡ ಒಂದು ಗುರುಶಕ್ತಿ ಇತ್ತು. ಅದ್ಯಾವುದಪ್ಪ ಅಂತ ಹೇಳಿದರೆ ಅವರು ಸಮರ್ಥ ರಾಮದಾಸರು. ಹೀಗೆ ಯಾವುದೇ ವಿಷಯವಾಗಿ ಒಂದು ಸಾಧನೆ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಶಕ್ತಿಯನ್ನು ಗುರು ಹುಡುಕಿ ಅವರ ಮುಖೇನ ಆ ಕಾರ್ಯವನ್ನು ಮಾಡಿಸ್ತಾನೆ ಎನ್ನುವುದಕ್ಕೆ ನಮ್ಮ ಇಲ್ಲಿ ನಡೆದಿರುವಂತಹ ಅನೇಕ ವೃತ್ತಾಂತಗಳೇ ಸಾಕ್ಷಿಯಾಗಿವೆ. ಇದರ ಮಧ್ಯೆ ನಾನು ಆಗಲೇ ಹೇಳಿದಂತೆ ನಮ್ಮ ಮನಸ್ಸಿನಲ್ಲೇ ಪ್ರತಿನಿತ್ಯವೂ ಕೂಡ ಒಳ್ಳೆಯ ವಿಷಯಕ್ಕೆ ಮತ್ತು ಕೆಟ್ಟ ವಿಷಯಕ್ಕೆ ದ್ವಂದ್ವ ಯುದ್ಧಗಳು ನಡೀತಾ ಇರುತ್ತೆ. ಇದರಲ್ಲಿ ನಾವು ನಮ್ಮ ಸಾತ್ವಿಕತೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ ನಾವು ಸದಾ ಗುರುವನ್ನು ಆಶ್ರಯಿಸಬೇಕು. ಆವಾಗ ಮಾತ್ರ ನಮ್ಮ ಬುದ್ಧಿ ವಿಕಾಸವಾಗುತ್ತೆ. ನಮ್ಮ ಈ ಭಾರತ ಭೂಮಿಯಲ್ಲಿ ಅನಾದಿ ಕಾಲದಿಂದಲೂ ಕೂಡ ಇರುವಂತಹ ಸಂಸ್ಕೃತಿ ಆರ್ಯ ಸಂಸ್ಕೃತಿ, ಸನಾತನ ಸಂಸ್ಕೃತಿ. ಇದರ ವೈಶಿಷ್ಟ್ಯ ಏನು ಅಂದರೆ ಸನಾತನ ಅನ್ನುವಂತಹ ಒಂದು ಶಬ್ದದ ಅರ್ಥ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ. ನಮಗೆ ನಮ್ಮ ಅಂದಾಜಿನ ಪ್ರಕಾರ ಸೃಷ್ಟಿ ಯಾವತ್ತು ಆಯಿತೋ, ಪರಮಾತ್ಮ ತನ್ನ ಇಚ್ಛಾಶಕ್ತಿಯಿಂದ ಯಾವತ್ತು ಸೃಷ್ಟಿಯನ್ನು ಮಾಡಿದನೋ ಆವತ್ತಿನದಿಂದಲೂ ಕೂಡ ಇರುವಂತಹ ಒಂದು ಸಂಸ್ಕೃತಿ ಇದು. ಇದಕ್ಕೆ ಯಾವ ಒಬ್ಬ ಪುರುಷ ಇದನ್ನು ಪ್ರತಿಪಾದಕ ಅಥವಾ ಇದರ ಸೃಷ್ಟಿಕರ್ತ ಅಂತಿಲ್ಲ. ಎಲ್ಲ ಬಂದಿರುವಂತಹ ಎಲ್ಲ ಮಹನೀಯರು, ಸಂತರು ಮತ್ತು ಎಲ್ಲರೂ ಕೂಡ ಈ ತತ್ವವನ್ನು ನಿತ್ಯವೂ ಪ್ರತಿಪಾದನೆ ಮಾಡಿ ಇದನ್ನು ಉಳಿಸೋದಕ್ಕೆ ಶ್ರಮಿಸಿರುವಂಥವರೇ ವಿನಃ ಇದಕ್ಕೆ ಯಾರೋ ಒಬ್ಬನಿಂದ ಇದು ಶುರುವಾಗಿರುವಂಥದ್ದು ಅಂತಿಲ್ಲ. ಇದಕ್ಕೆ ಮೂಲ ಪುರುಷ ಯಾರಪ್ಪ ಅಂತ ಹೇಳಿದರೆ ಸ್ವಯಂ ಪರಮಾತ್ಮನೇ. ಹಾಗಾಗಿ ನಮ್ಮ ಧರ್ಮದಲ್ಲಿ ನಾವು ಇಟ್ಕೊಂಡಿರುವಂತಹ ಆಧಾರ ಗ್ರಂಥಗಳು ವೇದಗಳು. ಈ ವೇದಗಳಿಗೆ ಅಪೌರುಷೇಯ ಅನ್ನುವಂತಹ ಒಂದು ಮಾತಿದೆ. ಯಾಕೆ ಅಂದರೆ ಸ್ವಯಂ ಪರಮಾತ್ಮನಿಂದ ಬಂದಿರುವಂತಹ ಈ ವೇದ ರಾಶಿಗಳು, ಇವುಗಳನ್ನು ಋಷಿಮುನಿಗಳು ಎಲ್ಲರೂ ಕೂಡ ನಿತ್ಯವೂ ಅನುಸಂಧಾನ ಮಾಡುತ್ತಾ ಎಲ್ಲರ ವಿಕಾಸಕ್ಕಾಗಿ ಈ ಲೋಕದ ಕಲ್ಯಾಣಾರ್ಥವಾಗಿ ತಾವೆಲ್ಲರೂ ಶ್ರಮಿಸಿ ಪರಂಪರೆಯನ್ನು ಉಳಿಸಿ ಇಲ್ಲಿಯವರೆಗೂ ಕೂಡ ಅವರು ಅದನ್ನು ಮುಂದುವರಿಸಿ ತಂದಿದ್ದಾರೆ. ನಾವು ಭೂಮಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಏನೋ ಒಂದು ಸಾಧನೆ ಮಾಡಿಸುವಾಗಲ್ಲ. ಮೊದಲನೆಯದಾಗಿ ಭೂಮಿಯಲ್ಲಿ ಅದರಲ್ಲೂ ಮನುಷ್ಯ ಜನ್ಮವನ್ನು ನಾವು ಪಡಿಬೇಕಾದರೆ ಅನೇಕ ವಿಧವಾದಂತಹ ಪುಣ್ಯಗಳನ್ನು ನಾವು ಸಂಪಾದಿಸಿ ನಂತರ ಈ ಜನ್ಮವನ್ನು ನಾವು ಪಡಿತೀವಿ ಅಂತ ನಮ್ಮ ಹಿರಿಯರು ಹೇಳುತ್ತಾರೆ. ಬಂದಿರುವಂತಹ ಜನ್ಮವನ್ನು ಸಾರ್ಥಕವನ್ನಾಗಿ ಮಾಡ್ಕೊಳ್ಬೇಕು ಅಂತ ಆದರೆ ನಾನು ಆಗಲೇ ಹೇಳಿದಂತೆ ಸರಿಯಾದಂತಹ ಗುರು ಇರಬೇಕು. ಮತ್ತು ಏನನ್ನು ನಾವು ಸಾಧನೆ ಮಾಡಬೇಕು ಅನ್ನುವಂತಹ ಗುರಿಯೂ ಇರಬೇಕು. ಇದಕ್ಕೆ ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣ ಅವನು 3 ಋಣಗಳಿಂದ ಬಂಧಿತನಾಗ್ತಾನೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ಒಂದು ದೇವಋಣ, ಎರಡನೆಯದ್ದು ಪಿತೃಋಣ, ಮೂರನೆಯದ್ದು ಋಷಿ ಋಣ ಅಂತ. ಇದರಲ್ಲಿ ನಮ್ಮ ಧರ್ಮ ಎಷ್ಟು ಚೆನ್ನಾಗಿ ಪಾಠವನ್ನು ಹೇಳುತ್ತೆ ಅಂತ ಹೇಳಿದರೆ ನಮಗೆಲ್ಲ ಗೊತ್ತೇ ಇದೆ. ಸಾಕ್ಷಾತ್ ನಾರಾಯಣನ ಅವತಾರವಾದಂತಹ ರಾಮಚಂದ್ರ ತಾನು ಲೋಕ ಕಲ್ಯಾಣಾರ್ಥವಾಗಿ ಅಸುರರನ್ನೆಲ್ಲ ಸಂಹಾರ ಮಾಡಿದ ನಂತರ ಲಂಕೆಯಲ್ಲಿ ಆ ರಾವಣನನ್ನು ಸಂಹಾರ ಮಾಡಿದ್ದಾಗುತ್ತೆ. ರಾವಣನ ತಮ್ಮನಾದಂತಹ ವಿಭೀಷಣನಿಗೆ ಆ ಲಂಕೆಯ ಆಧಿಪತ್ಯವನ್ನು ಅವನು ಕೊಟ್ಟು ಅವನನ್ನು ಅನುಗ್ರಹ ಮಾಡಿದ ಮೇಲೆ ಸುಮ್ಮನೆ ಒಂದು ಮಾತು ತನ್ನ ತಮ್ಮನಾದಂತಹ ಲಕ್ಷ್ಮಣನನ್ನು ಒಂದು ಸರಿ ಕೇಳ್ತಾನೆ. ಹೇ ಲಕ್ಷ್ಮಣ, ಅಪಿ ಸ್ವರ್ಣಮಜೇ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಈ ಶ್ಲೋಕವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಿರುವಂತಹ ಕಾರಣ ಏನು ಅಂದರೆ ಇದರ ಹಿಂದೆ ಒಂದು ಸಂವಾದ ನಡೆದಿರುತ್ತೆ ಅಣ್ಣ ತಮ್ಮಂದರ ಮಧ್ಯೆ. ಲಕ್ಷ್ಮಣ ಅಣ್ಣನನ್ನು ಕೇಳ್ತಾನೆ, ಇಷ್ಟು ದಿವಸ
ನಾವು ಈ ಲಂಕಾ ನಗರದಲ್ಲಿ ಇದ್ವಿ. ನಾವು ಬಂದಿರುವಂತಹ ಕೆಲಸ ಸಮಾಪ್ತಿಯಾಗಿದೆ. ಅಸುರನ ಸಂಹಾರ ಆಗಿದೆ. ಸೀತಾಮ್ಮನವರನ್ನ ನೀನು ಪಡೆದಿದ್ದಾಗಿದೆ ರಾಮ ಅನ್ನ. ಇವಾಗ ನಾವು ಪುನಃ ಪ್ರಸ್ಥಾನ ಮಾಡಬೇಕು ಅಂತ ನೀನು ತೀರ್ಮಾನ ಮಾಡಿದೀಯ ಅಯೋಧ್ಯೆ ಕಡೆಗೆ. ಆದರೆ ನನಗೆ ಒಂದು ಗೊಂದಲ ಕಾಡ್ತಾ ಇದೆ. ಎಲ್ಲಿ ನೋಡಿದರೂ ಕೂಡ ಸ್ವರ್ಣಮಯವಾಗಿ ಈ ಲಂಕೆ ಕಾಣ್ತಾ ಇದೆ. ಎಲ್ಲಿ ನೋಡಿದರೂ ರತ್ನಗಳು, ವಜ್ರ ವೈಢೂರ್ಯಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಇಂತಹ ಲಂಕೆಯನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸು ನಿನಗೆ ಬರುತ್ತಾ ರಾಮ ಅಂತ ಅಣ್ಣ ಅಂತ ಕೇಳ್ತಾನೆ. ಆವಾಗ ರಾಮ ಹೇಳ್ತಾನೆ, ಅದು ಈ ಶ್ಲೋಕದ ಅರ್ಥ. ಏನೇ ಮನಸ್ಸಿಗೆ ಈ ಲಂಕೆ ನನ್ನನ್ನು ಸಂತೋಷವನ್ನು ಮಾಡಿರ್ಬೋದು, ಇಲ್ಲಿ ಖಂಡಿತವಾಗಿಯೂ ಸಂಪತ್ತಿದೆಯಪ್ಪ, ಅದನ್ನು ನಾನು ಏನನ್ನೂ ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ನನಗೆ ನನ್ನ ಜನ್ಮಭೂಮಿಯಾದಂತಹ ಅಯೋಧ್ಯೆಯೇ ನನ್ನ ಮೊದಲ ಆದ್ಯತೆಯಾಗುತ್ತೆ. ಮತ್ತು ನನ್ನ ತಾಯಿಯಾದಂತಹ ಕೌಸಲ್ಯೇ ನನಗೆ ಮುಖ್ಯವಾದಂತಹ ಆದ್ಯತೆ ಆಗುತ್ತೆ ಅಂತ. ಇದರಲ್ಲಿ ನಾವು ರಾಮನನ್ನು ಆರಾಧಿಸುವಂತಹ ಅನೇಕ ಕಾರಣಗಳಿವೆ. ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಜನನಿ ಮತ್ತು ಜನ್ಮಭೂಮಿ ಇವೆರಡಕ್ಕೆ ನಮ್ಮ ಹಿಂದಿನ ಮಹನೀಯರು ಮತ್ತು ಅವತಾರ ಪುರುಷರು ಮಹತ್ವವನ್ನು ಕೊಟ್ಟಿದ್ದಾರೆ. ಭಾರತ್ ಮಾತಾಗಿ ಜೈ, ವಂದೇ ಮಾತರಂ. ಯಾಕಂದ್ರೆ ಇವಾಗ ಹಾಡಿದ್ರು ನಿಮ್ಗೆ ಗೊತ್ತಿರ್ಬೋದು, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಈಗ 150ನೇ ಇವರಿಗೆ ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿ ಬಾಣಾವರ ವತಿಯಿಂದ ಹಾಗೂ ಸಮಸ್ತ ನಾಗರಿಕ ಬಂಧುಗಳ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಾಣಾವರದ ಪ್ರಜಾಪಿತ ಯಾಕೆ ಇಲ್ಲಿ ಭಾಗವಹಿಸಿದ್ದೇವೆ, ಯಾವ ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿದ್ದೇವೆ ಅನ್ನೋದನ್ನ ಇವತ್ತು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಭಾರತ ಅಂತ ಹೇಳಿದ್ರೆ ನಮಗೆ ಗೊತ್ತಿರಲಿ, ಶರಣರು, ಸಂತರು, ಮಹಾತ್ಮರು, ತಪಸ್ವಿಗಳು, ಜ್ಞಾನಿಗಳು ನೆಲೆಸಿರ್ತಕ್ಕಂತಹ ಈ ಒಂದು ಪವಿತ್ರ ಪುಣ್ಯ ಭೂಮಿ ಅಂತ ಹೇಳಿದ್ರೆ ಅದು ಭಾರತ. ಇವತ್ತು ನಮ್ಮ ಭಾರತ, ನಾವು ದೇಶ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಆಗಿನ ನಮ್ಮ ಏನು ಸುಡೆಲ ಸಂತ ಸ್ವಾಮಿ ವಿವೇಕಾನಂದರು ಒಂದ್ಸಾರಿ ಅಮೆರಿಕಗೆ ಹೋಗಿರ್ತಾರೆ, ಚಿಕಾಗೋ ಅಂತೇಳಿ. ಅಲ್ಲಿ ಹೋಗಿರ್ಬೇಕಾದ್ರೆ ಒಂದು ದೊಡ್ಡ ಸಮಾರಂಭ ನಡೀತಾ ಇರ್ತದೆ. ಆ ಸಮಾರಂಭದಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಮಾತನಾಡ್ತಾ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸ್ವಾಮಿ ವಿವೇಕಾನಂದರು ಕೂಡ ಮಾತನಾಡಲಿಕ್ಕೆ ಹೋಗಿರ್ತಾರೆ. ಎಲ್ಲರ ಭಾಷಣ ನಡೀತಾ ಇರ್ತದೆ. ಎಲ್ಲರ ಭಾಷಣವನ್ನ ಎಲ್ಲರೂ ಕೂಡ ಕೇಳ್ತಾ ಇರ್ತಾರೆ. ಆದರೆ ವಿಶೇಷವಾಗಿ ಸ್ವಾಮಿ ವಿವೇಕಾನಂದರು ಎದ್ದು ನಿಂತು ಮಾತನಾಡಿದಾಗ ಆ ಮಾತಿನಲ್ಲಿ ಸಹೋದರ ಸಹೋದರಿಯರೇ, ಮೈ ಡಿಯರ್ಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿ ಒಂದ್ಸಲಿ ಅವರು ಭಾಷಣ ಮಾಡ್ತಿರ್ಬೇಕಾದ್ರೆ ಇಡೀ ಸಭೆ ಆ ಒಂದು ಸ್ವಾಮಿ ವಿವೇಕಾನಂದರ ಕಡೆ ಗಮನ ಹರಿಸ್ತಾರೆ. ದೇಶ, ನಮ್ಮ ದೇಶದ ಸಂಸ್ಕೃತಿ ಇಡೀ ಜಗತ್ತಿಗೆ ವಿಶ್ವಗುರು ಆಗುವುದಕ್ಕೆ ಒಂದು ಅದ್ಭುತ ಸಂದೇಶವನ್ನು ಜಗತ್ತಿಗೆ ಸಾರುವುದರಲ್ಲಿ ನಮ್ಮ ಭಾರತ ದೇಶ ಮುನ್ನಡೆಯಲ್ಲಿದೆ. ಅಂತಹ ಭವ್ಯ ಭಾರತ ದೇಶದಲ್ಲಿ ನೀವು ಹುಟ್ಟಿರುವುದೇ ಒಂದು ಭಾಗ್ಯ, ಒಂದು ಸುದಿನ. ಅಂತಹ ಭವ್ಯ ಭಾರತ ದೇಶದಲ್ಲಿ ಅನೇಕ ಆಚಾರಗಳು, ಅನೇಕ ಸಂಸ್ಕೃತಿಗಳನ್ನು ಹೊಂದಿದೆ. ಒಂದು ಶ್ಲೋಕ ನೆನಪಾಗುತ್ತೆ ಈ ಸಂದರ್ಭದಲ್ಲಿ. ಆಕಾಶಂ ಪತಿತಂ ತೋಯಂ ಯಥಾ ಗಚ್ಚತೆ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಅಂತ. ಸಮುದ್ರದ ಮಳೆಯ ಪ್ರತಿ ಹನಿಗಳು ಸಹ ಹೇಗೆ ಭೂಮಿಗೆ ತಲುಪಿದಾಗ ಅಂತಿಮವಾಗಿ ಸಮುದ್ರವನ್ನ ಹೇಗೆ ತಲುಪ್ತವೋ ಹಾಗೆ ನಾವು ಆಚರಣೆ ಮಾಡಿರುವಂತಹ ದೇವರ ಆರಾಧನೆ ಬೇರೆ ಬೇರೆ ಆದರೂ ಕೊನೆಯ ಗುರಿ ಮಾತ್ರ ಒಂದೇ. ಅದೇ ನಮ್ಮ ಹಿಂದೂ ಸನಾತನ ಧರ್ಮದ ವಿಶಾಲವಾದಂತಹ ಸಂಸ್ಕೃತಿ. ಅಂತಹ ವಿಶಾಲವಾದಂತಹ ಸಂಸ್ಕೃತಿಯಲ್ಲಿ ಅಂತಹ ಈ ಶುಭ ಸಂದರ್ಭದಲ್ಲಿ ಇವತ್ತು RSS ಹಿಂದೂ ಸಮಾವೇಶದ ಒಂದು ಈ ಸಂಘಟನೆಗೆ ಇವತ್ತು ಸುದೀರ್ಘ 100 ವರ್ಷ
ವರ್ಷಗಳ ಒಂದು ಈ ದೇಶದಾದ್ಯಂತ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ. ಹಾಗೆ ಈ ಬಾಣಾವರ ಗ್ರಾಮದಲ್ಲಿ ಬಹಳ ಯಶಸ್ವಿಯಾಗಿ ಶೋಭಾಯಾತ್ರೆಯೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಕೊನೆಗೆ ಈ ವೇದಿಕೆ ಕಾರ್ಯಕ್ರಮ ಬಿಸೋಚಿ ಭಾಷಣದ ಮೂಲಕ ಬಹಳ ಅದ್ಭುತವಾಗಿ ನಡೀತಾ ಬಂದಿದೆ. ಹಾಗೆ ನಮ್ಮ ಅನೇಕ ಗ್ರಂಥಗಳು, ನಮ್ಮ ಸಂಸ್ಕೃತಿಗಳ ಅನೇಕ ಶಾಸ್ತ್ರ ಉಪನಿಷತ್ತುಗಳನ್ನು ನಾವೆಲ್ಲ ಹೊಂದಿದ್ದೀವಿ. ಬರೀ ಕೇವಲ ಪುಸ್ತಕಗಳಲ್ಲಿ ಆ ಜ್ಞಾನ ಭಂಡಾರ ಇದ್ರೆ ಸಾಕಾಗೋದಿಲ್ಲ. ಆ ಪುಸ್ತಕದಿಂದ ಮಸ್ತಕಕ್ಕೆ ಬರಬೇಕು. ಮಸ್ತಕಕ್ಕೆ ಬಂದ ನಂತರ ನಮ್ಮೆಲ್ಲ ಅವುಗಳನ್ನೆಲ್ಲ ನಮ್ಮ ಆಚರಣೆಯಲ್ಲಿ ಬಂದಾಗ ಮಾತ್ರ ನಾವು ನಿಜವಾಗ ಹಿಂದೂಗಳಾಗಕ್ಕೆ ಸಾಧ್ಯ. ಅಮೇರಿಕ ಎಲ್ಲಾರನ್ನೂ ಭಯ ಪಡಿಸ್ಕೊಂಡು ತಿರುಗಾಡ್ತಾರೆ. ಈಗ ನೋಡಿ, ಮೊನ್ನೆ ನಿಮ್ಗೆ ಗೊತ್ತಿರಬಹುದು, ಮುಸ್ಲಿಮಿನ 10 ದೇಶಗಳ ಪ್ರತಿನಿಧಿಗಳು ಬಂದಿದ್ದಾರೆ. ದಯವಿಟ್ಟು ನಮ್ಮನ್ನ ಕಾಪಾಡಿ ಅಂದ್ರೆ ಈ ಮೋಸದ ಮಾಡೋದ್ರಿಂದ ಅಂತ ಹೇಳಿ. ಯಾಕೆ ಭಾರತದಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ? ಅದು ಮಾತ್ರ ಅಲ್ಲ, ಭಾರತದೇ ವಿಶೇಷವಾದ್ದು ಏನಾದ್ರು ಒಂದು ಹೇಳಿದರೆ ಹೇಗೆ ತಗೋತಾರೆ ಅಂತ ಹೇಳಿ. ಯೋಗ ಭಾರತದ ವಿಶೇಷ. ವಿಶ್ವಸಂಸ್ಥೆಯಲ್ಲಿ ನಮ್ಮ ಪ್ರತಿನಿಧಿ ಹೇಳಿದ್ರು ಮೊದಲು, ಇದು ಬಹಳ ಒಳ್ಳೆಯದು, ಇದನ್ನ ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನ ಅಂತ ಆಚರಿಸಬೇಕು ಅಂತ ಹೇಳಿದ ತಕ್ಷಣ ಎಲ್ಲಾ ದೇಶಗಳು ಅದಕ್ಕೆ ಒಪ್ಕೊಂಡಿತ್ತು. ವಿಶ್ವಸಂಸ್ಥೆಯ ಇತಿಹಾಸದಲ್ಲೇ ಯಾವ್ದಾರೋ ಒಂದು ತೀರ್ಮಾನಕ್ಕೆ ವಿರೋಧ ಇಲ್ಲದೆ ಒಪ್ಕೊಂಡಿದ್ದ ಒಂದೇ ಒಂದು ತೀರ್ಮಾನ ಅಂದ್ರೆ ಅದು. ಬೇರೆ ಎಲ್ಲ ತೀರ್ಮಾನ ಮಾಡ್ತಾರೆ, ಮಾಡೋದಿಲ್ಲ. ಆದರೆ ಇದನ್ನ ಎಲ್ಲಾ ದೇಶಗಳು ನೆರವೇರಿಸ್ತಾ ಇದ್ದಾರೆ. ಹೆಮ್ಮೆ ವಿಷಯ ಅಲ್ವಾ ಇದೆಲ್ಲ? ಅದೇ ತರಹ ಪ್ರಪಂಚದಲ್ಲಿ ವಿಶ್ವದಲ್ಲಿ ಬೇರೆ ಸಮಸ್ಯೆಗಳು ಬಂದಾಗ ಬೇರೆಯವರೆಲ್ಲ